ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಿಂದ ಕ್ಷೇತ್ರ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಿದ್ಮೇಲೆ HD ದೇವೇಗೌಡರು ಈಗ ಹಾಸನವನ್ನ ಬಿಟ್ಟುಕೊಟ್ಟಿದ್ದಾರೆ. ಹಾಸನದ ನಂತರ ಮಂಡ್ಯನ ಅಥವಾ ಬೆಂಗಳೂರು ನಾರ್ತ್ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಮತ್ತೊಂದು ಕ್ಷೇತ್ರದ ಕಡೆ ಮುಖ ಮಾಡಿದ್ದಾರಂತೆ ದೇವೇಗೌಡರು. ಹಾಗಿದ್ಮೇಲೆ ಯಾವ ಕ್ಷೇತ್ರ ಅದು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಿಗೂ. ಹಾಗಿದ್ಮೇಲೆ ಹಾಸನನ, ಬೆಂಗಳೂರು ನಾರ್ತ್ ಅಥವಾ ಚಿಕ್ಕಬಳ್ಳಾಪುರನ, ಈಗ ಹೊಸ ಕ್ಷೇತ್ರ ಆಡಪ್ ಆಗ್ತಾ ಇದೆ. ದೇವೇಗೌಡರು ಕಂಟೆಸ್ಟ್ ಮಾಡುವಂತಹ ಕ್ಷೇತ್ರ ಯಾವ್ದು? ಹಾಗಿದ್ರೆ ಒಳಗೊಳಗೆ ಸಿದ್ಧವಾಗ್ತಾ ಇದೆಯಂತೆ ದೊಡ್ಡಗೌಡರ ಸ್ಪರ್ಧೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಖಾಡ. ಹಾಗಿದ್ಮೇಲೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಬೇಕು ಅಂತ ಸ್ಥಳೀಯ ಮುಖಂಡರು ತೀವ್ರವಾದಂತಹ ಒತ್ತಾಯವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಈ ಹಿಂದೆ ಅಂದ್ರೆ ಈಗ ಹಾಲಿಯಾಗಿ ಸಂಸದರು ಇರುವಂಥದ್ದು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಇದ್ದಾರೆ. ಹಾಗಿದ್ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಬದಲಾವಣೆ ಮಾಡ್ತಾರಾ HD ದೇವೇಗೌಡರು? ಆ ಕ್ಷೇತ್ರವನ್ನ ಕಾಂಗ್ರೆಸ್ನವರು JDSಗೆ ಬಿಟ್ಕೊಡ್ತಾರಾ ಮೈತ್ರಿಯಲ್ಲಿ? ಸೊ ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ವೀರಪ್ಪ ಮೊಯ್ಲಿ ಗೆದ್ದಾಗ ಆ ಕ್ಷೇತ್ರದಲ್ಲಿ JDSನಿಂದ ಕಾಂಟೆಸ್ಟ್ ಮಾಡಿದವರು ಕುಮಾರಸ್ವಾಮಿ. ಸೊ ಹಾಗಾಗಿ ಈಗ ಆ ಕ್ಷೇತ್ರವನ್ನ ಬಿಟ್ಕೊಡ್ತಾರಾ ವೀರಪ್ಪ ಮೊಯ್ಲಿ? ತನ್ನ ಕ್ಷೇತ್ರವನ್ನ ಗೆದ್ದಿರುವಂಥ ಕ್ಷೇತ್ರವನ್ನ ಬಿಟ್ಕೊಡ್ತಾರಾ? ಒಳಗಡೆ ಏನು ಲೆಕ್ಕಾಚಾರ ಇದೆ? ಸೊ ಇದು ಈ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ ದೇವೇಗೌಡರದ್ದು, ಅದು ಸಾಕಷ್ಟು ಮುಂದಾಲೋಚನೆ ಕೂಡ ಇರುತ್ತೆ. ಯಾವ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಇದು ಸಾಕಷ್ಟು ಕುತೂಹಲ ಇರುತ್ತೆ. ಅದಕ್ಕೂ ಕೂಡ ಸ್ಟ್ರಾಟಜಿಗಳನ್ನು ಮಾಡಿರ್ತಾರೆ. ಎಲ್ಲವನ್ನೂ ಕೂಡ ಅಳೆದು ತೂಗಿಯೇ ಬಹುಶಃ ಈ ಒಂದು ವಿಚಾರವನ್ನು ಮಾಡಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಿದ್ದ ಮೇಲೆ ಯಾವ ರೀತಿ ಇದನ್ನ ಕಾಂಗ್ರೆಸ್ನವರು ಒಪ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಿಂದ ಕ್ಷೇತ್ರ ಬದಲಾವಣೆ ಆಗ್ತಾ ಇದೆಯಾ? ಹಾಸನನ ಅಥವಾ ಮಂಡ್ಯನ ಅಥವಾ ಬೆಂಗಳೂರು ಉತ್ತರನ ಅಥವಾ ಚಿಕ್ಕಬಳ್ಳಾಪುರನ, ಈ 4 ಕ್ಷೇತ್ರಗಳಲ್ಲಿ ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಹಾಸನದಲ್ಲೂ ಕೂಡ ಗಲಾಟೆ ಆಗಿದೆ. ಒಂದು ವೇಳೆ ದೇವೇಗೌಡರಲ್ಲದೆ ಅವರ ಮೊಮ್ಮಕ್ಕಳು ಯಾರಿಗಾದರೂ ಕೂಡ ಕ್ಷೇತ್ರವನ್ನು ಬಿಟ್ಕೊಡೋದಾದರೆ ಖಂಡಿತ ನಾವು JDSಗೆ ವೋಟ್ ಹಾಕೋದಿಲ್ಲ ಅನ್ನುವಂಥ ಮಾತನ್ನು ಅಲ್ಲಿನ ಮೈತ್ರಿ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ. ಸೊ ಹಾಗಿದ್ದಾಗ ಇದು ಕೂಡ ಒಂದು ರೀತಿಯ ತಲೆನೋವಿನ ವಿಚಾರ. ಒಂದು ಕಡೆ ಕಾಂಗ್ರೆಸ್ನ ಕ್ಷೇತ್ರಕ್ಕೆ ಕೈ ಹಾಕಬೇಕು, ಇಲ್ಲ ಬೆಂಗಳೂರು ನಾರ್ತಲ್ಲಿ ಸ್ಪರ್ಧೆ ಮಾಡಬೇಕು, ಅಲ್ಲಿ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕಾ, JDSನವ್ರು ತೆಗೆದುಕೊಳ್ಬೇಕಾ, ಹೀಗೆ ಮೈತ್ರಿ ಆಗಿರೋದ್ರಿಂದ ಇವೆಲ್ಲ ತಲೆನೋವು ಎದುರಾಗ್ತಾ ಇದೆ. ಸೊ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ಒಪ್ಪುತ್ತಾ? ಯಾಕೆಂದರೆ ಈಗಾಗಲೇ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾವು ಹಾಲಿ ಇರುವಂಥ ಕ್ಷೇತ್ರಗಳನ್ನು ಬಿಟ್ಕೊಡೋಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಅನ್ನುವಂಥದ್ದು. ಸೊ ಹಾಗಿದ್ಮೇಲೆ ಈ ಕ್ಷೇತ್ರದ ಮೇಲೆ ಯಾಕೆ ಕಣ್ಣು ಹಾಕಿದ್ರು? ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ HD ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ, ಇದರ ಬಗ್ಗೆ JDS ಕಾಂಗ್ರೆಸ್ ಸಮನ್ವಯ ಸಮಿತಿ ಏನು ಹೇಳುತ್ತೆ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ JDS ವರಿಷ್ಠ HD ದೇವೇಗೌಡರು ಮುಂದಿನ ಲೋಕಸಭಾ ಚುನಾವಣೆ? ಸೊ ಇಬ್ಬರಿಗೂ ಕೂಡ, ಯಾಕೆಂದರೆ ಮೈತ್ರಿ ಸರ್ಕಾರದ ಮೈತ್ರಿ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣ, ಒಂದು ಕಡೆ BJPಗೆ ಸೆಟ್ ಹೊಡೆಯೋದಕ್ಕೆ, ಅಧಿಕಾರದಿಂದ ದೂರ ಇಡೋದಕ್ಕೆ ಪ್ರತಿಷ್ಠೆಗೆ ಬಿದ್ದವರ ಹಾಗೆ ಆಯ್ಕೆ ಮಾಡಿಕೊಂಡು ಕ್ಷೇತ್ರವನ್ನು ಕಂಟೆಸ್ಟ್ ಮಾಡಲೇಬೇಕು. ಹಾಗೆ ಕಂಟೆಸ್ಟ್ ಮಾಡುವಂಥ ಅಭ್ಯರ್ಥಿಯ ಹುಡುಕಾಟ ಒಂದು ಕಡೆ ಆದರೆ, ಈಗ ಇರೋರಿಗೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟನ್ನು ಕೊಡ್ತಾರೆ ಅನ್ನುವಂಥದ್ದು, ಹಂಚಿಕೆ ಹೇಗೆ ಮಾಡಿಕೊಳ್ತಾರೆ ಇರುವಂಥ 28 ಲೋಕಸಭಾ ಕ್ಷೇತ್ರದಲ್ಲಿ. ಅದರಲ್ಲೂ HD ದೇವೇಗೌಡರು ಹಿರಿಯ ನಾಯಕರು, JDSನ ವರಿಷ್ಠರು, ಅವರಿಗೆ ಯಾವ ಕ್ಷೇತ್ರ ಅದರಿಂದ ಸ್ಪರ್ಧಿಸ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಲೋಕಸಭಾ ಚುನಾವಣೆ ದೇವೇಗೌಡರಿಂದ ಕ್ಷೇತ್ರ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗಿದ್ಮೇಲೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ, ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ಒಂದು ರೀತಿಯ $1 ಮಿಲಿಯನ್ ಕ್ವಶನ್ ಆಗ್ತಾ ಇದೆ. ಹಾಸನ ಇತ್ತು, ಹಾಸನದಿಂದ ಮಂಡ್ಯಕ್ಕೆ ಶಿಫ್ಟ್ ಆಯಿತು, ಮಂಡ್ಯದಿಂದ ಬೆಂಗಳೂರು ನಾರ್ತ್ಗಾಯಿತು, ಈಗ ಹೊಸ ಕ್ಷೇತ್ರ ಆಯ್ಕೆ ಬಯಸಿದ್ದಾರೆ ಅಂತ. ಇಲ್ಲಿ ಕಾಂಗ್ರೆಸ್ನ ಸಂಸದರು ಇರೋದ್ರಿಂದ ಎಷ್ಟು ಈಸಿಯಾಗಿ ಕಾಂಗ್ರೆಸ್ ಒಪ್ಕೊಳ್ಳುತ್ತಾ? ಹಾಗಿದ್ಮೇಲೆ ಚಿಕ್ಕಬಳ್ಳಾಪುರ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಸೊ ಗೋ ಹೆಡ್ ಕಿರಣ. ಗುರುಪ್ರಸಾದ್, ಈಗಾಗಲೇ ಏನು
ದೇವೇಗೌಡರು ಹಾಸನವನ್ನ ತಮ್ಮ ಮೊಮ್ಮಗನಿಗೆ ಬಿಟ್ಟುಕೊಟ್ಟ ನಂತರ ಬೇರೆ ಕ್ಷೇತ್ರದತ್ತ ಒಂದು ಕಣ್ಣನ್ನ ಹಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನ ಏನು ಆ ಸ್ಥಳೀಯ ಮುಖಂಡರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರವೇ ಯಾಕೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುತ್ತ ಅಂದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಜೊತೆಗೆ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ರೆಡ್ಡಿ ಮತ್ತು ಒಕ್ಕಲಿಗ ಮತ ಇರೋದ್ರಿಂದ ಅಲ್ಲಿ ಸ್ಪರ್ಧೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ ಸ್ಪರ್ಧಿಸಿದ್ರು. ಜೊತೆಗೆ ಹಿಂದಿನ ಏನು ವಿಧಾನಸಭಾ ಚುನಾವಣೆಯಲ್ಲೂ ಸಹ ನಿಖಿಲ್ ಅವರು ಸ್ಟಾರ್ ಪ್ರಚಾರಕರಾಗಿ ಅಲ್ಲಿ ಒಂದು ಪ್ರಚಾರವನ್ನ ಮಾಡಿರ್ತಾರೆ. ಹೀಗಾಗಿ ಅಲ್ಲಿ JDS-ನ ಅಲೆ ಸ್ವಲ್ಪ ಮಟ್ಟಿಗೆ ಇರುವಂತಹ ಒಂದು ನಿಟ್ಟಿನಿಂದ ಆ ಕ್ಷೇತ್ರದತ್ತ ನೀವು ಸ್ಪರ್ಧೆ ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯಿಂದ ಸಂಭವನೀಯ ಅಭ್ಯರ್ಥಿ ಏನು ಬಚ್ಚೇಗೌಡ ಅವರು ನಿಲ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳಿದ್ವು. ಜೊತೆಗೆ ಬಚ್ಚೇಗೌಡ ರಾಜಕೀಯವಾಗಿ ಸಾಮಾನ್ಯವಾಗಿ ದೇವೇಗೌಡರಿಗೆ ಎದುರಾಳಿಯಾಗಿರುವಂತಹ ಒಂದು ನಿಟ್ಟಿನಲ್ಲಿ ಆ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡಿಬಹುದು ಅನ್ನುವಂತಹ ಒಂದು ದೇವೇಗೌಡರ ಪ್ಲಾನ್ ಅನ್ನುವಂತಹ ಒಂದು ಮಾಹಿತಿ ಒಂದು ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಏನು ಒಕ್ಕಲಿಗರ ಮತ ಯಾವ ಕ್ಷೇತ್ರದಲ್ಲಿ ಹೆಚ್ಚಿದೆ, ಜೊತೆಗೆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಅಕ್ಕಪಕ್ಕ ಕ್ಷೇತ್ರಗಳು ಸಹ JDS-ಗೆ ಲಾಭ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ದೇವೇಗೌಡರು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗುರುಪ್ರಸಾದ್. ಓಕೆ ಕಿರಣ, ಈಗ ಒಕ್ಕಲಿಗ ಮತಗಳಾಗಬಹುದು ಅಥವಾ ಅಲ್ಲಿನ ಹೆಚ್ಚಿನದಾಗಿರುವಂತಹ ಬಲಿಜ ಸಮುದಾಯ ಆಗಿರಬಹುದು, ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದೆ. ಯಾಕಂದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಗೆದ್ದಿರುವಂತದ್ದು ಕಾಂಗ್ರೆಸ್ನ ಡಾಕ್ಟರ್ ಕೆ ಸುಧಾಕರ್. ಸೊ ಹಾಗಿದ್ದ ಮೇಲೆ ಕಾಂಗ್ರೆಸ್ ಅಷ್ಟು ಈಸಿಯಾಗಿ ತನ್ನ ಕ್ಷೇತ್ರವನ್ನ ಬಿಟ್ಕೊಡುತ್ತಾ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ಸೊ ಇದರಲ್ಲಿ ಏನಾದರೂ ಜಟಾಪಟಿ ಆಗುತ್ತಾ ಅಂತ? ಗುರುಪ್ರಸಾದ್, ಈಗಾಗಲೇ ಏನು ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಮೈತ್ರಿ ಈಗಾಗಲೇ ಏನು ಮೈತ್ರಿ ನಾಯಕರು ಏನಿದ್ದಾರೆ ಅವರು ಲೋಕಸಭಾ ಚುನಾವಣೆಯಲ್ಲೂ ಸಹ ಮುಂದುವರಿಬೇಕು ಅನ್ನುವಂತಹ ಸಾಕಷ್ಟು ಮಾತುಕತೆ ನಡೀತಾ ಇದೆ. ಜೊತೆಗೆ ನಮಗೆ ಇಷ್ಟು ಕ್ಷೇತ್ರ ಬೇಕು ಅನ್ನುವಂತಹ ಒಂದು ಪೈಪೋಟಿ ಸಹ ಒಳಗಡೆ ನಡೀತಾ ಇದೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಆಶಯವನ್ನ ದೇವೇಗೌಡರು ಇಟ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಜೊತೆಗೆ ಏನು ಈಗಾಗಲೇ ವೇಣುಗೋಪಾಲ್ ಅವರ ಜೊತೆ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಅದನ್ನ ಹೈಕಮಾಂಡ್ ಮಟ್ಟಕ್ಕೂ ಸಹ ಮುಟ್ಟಿಸಿದ್ದಾರೆ. ಜೊತೆಗೆ ನೀವು ಯಾವ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದ್ದೀರಿ ಅನ್ನುವಂತಹ ಒಂದು ಪಟ್ಟಿಯನ್ನ ನಮಗೆ ತಿಳಿಸಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಸಹ ರಾಹುಲ್ ಗಾಂಧಿ ಅವರು ನೀಡಿರುವಂತಹ ನಿಟ್ಟಿನಲ್ಲಿ ತಾವು ಯಾವ ಕ್ಷೇತ್ರದಿಂದ ಸ್ಟ್ರಾಂಗ್ ಇದ್ದಾರೆ ಅನ್ನುವಂತಹ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ನಂತರ ಕಾಂಗ್ರೆಸ್ ನಾಯಕರಿಗೆ ತಿಳಿಸಲಿದ್ದಾರೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕಿರಣ ತಮ್ಮೆಲ್ಲ ಮಾಹಿತಿಗೆ.